ಹಾಯ್ ಫ್ರೆಂಡ್ಸ್, ನಾನು ಮಾಡುತ್ತಿರುವ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಅಡುಗೆಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ. ನಮಸ್ಕಾರ, ನನ್ನ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಬದನೆಕಾಯಿ ಪಲಾವ್ ಹೇಗೆ ಮಾಡೋಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋಂತ ನೋಡೋದು. ಈಗ ಬದನೆಕಾಯಿ ಪಲಾವ್ ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಕುಕ್ಕರ್ ಇಟ್ಕೊಂಡಿದ್ದೀನಿ. ಡೈರೆಕ್ಟಾಗೇ ಮಾಡ್ತಾ ಇರೋದು. ಸೊ ಅದಕ್ಕೆ ಈಗ 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಹಾಗೆ 1 ಚಮಚದಷ್ಟು ತುಪ್ಪ. ಈಗ ಇಲ್ಲಿ ಎಣ್ಣೆ ಮತ್ತು ತುಪ್ಪ ಕಾದಿದೆ. ಅದಕ್ಕೆ ಒಂದು ಪಲಾವ್ ಎಲೆ, ಹಾಗೆ ಒಂದು 3 ಏಲಕ್ಕಿ, ಒಂದು 4 ಲವಂಗ, 1-2 ಪೀಸ್ ಚಕ್ಕೆ ಹಾಕ್ಕೊಳ್ತೀನಿ. ಸೊ ಇದೊಂದು ಒಳ್ಳೆ ಅರೋಮ ಬರೋದು ಫ್ರೈ ಮಾಡ್ಕೊಳ್ಳೋಣ. ಸೊ ಇದಾಗಿದೆ, ಫ್ರೈ ಆಗಿದೆ. ಈಗ ಇದಕ್ಕೆ ನಾನು 2 ಹಸಿಮೆಣಸಿನಕಾಯಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿ, ಅದು ಸಹ ಸ್ಲೈಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗಲೇ ನಾನು ಸ್ವಲ್ಪ ಹಸಿ ಮೆಂತ್ಯ, ನಂತರ ಪುದೀನ. ಈಗ ಇಲ್ಲಿ ಈರುಳ್ಳಿ ಹಾಗೆ ಸೊಪ್ಪುಗಳೆಲ್ಲ ಫ್ರೈ ಆಗಿದೆ. ಇಲ್ಲಿ ನಾನೀಗ ಒಂದು ಅರ್ಧ ಟೀ ಚಮಚದಷ್ಟು ಶುಂಠಿ ಪೇಸ್ಟ್, ಈಗ ಒಂದು ಅರ್ಧ ಟೀ ಚಮಚ ಬೆಳ್ಳುಳ್ಳಿ ಪೇಸ್ಟ್, 2 ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಹಸಿ ವಾಸನೆ ಹೋಗೋವರೆಗೂ. ಇಲ್ಲಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಒಂದು ಅರ್ಧ ಕ್ಯಾಪ್ಸಿಕಮ್, ದಪ್ಪ ಮೆಣಸಿನ್ಕಾಯಿನ ಈ ರೀತಿ ನಾನು ಉದ್ದಿನಾಗೆ ಕಟ್ ಮಾಡಿದ್ದೀನಿ, ಉದ್ದುದಾಗೆ, ಅದನ್ನು ಸಹ ಆ್ಯಡ್ ಮಾಡ್ಕೊಳ್ತೀನಿ. ಒಂದು ಸಣ್ಣ ಕಪ್ಪಿನಷ್ಟು ಬಟಾಣಿ ಸೇರಿಸ್ಬಿಟ್ಟು ಇದೊಂದು ಸಲ ಎತ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಬಟಾಣಿ ಹಾಗೆ ದಪ್ಪ ಮೆಣಸಿನ್ಕಾಯಿ ಸೇರಿಸಾದ್ಮೇಲೆ ಇಲ್ಲಿ ನೋಡಿ ನಾನು ಒಂದು 5ರಿಂದ 6 ಬದನೆಕಾಯಿ, ಒಂದು 1/4 kg ಬದನೆಕಾಯಿ ಈ ರೀತಿ 2 ಭಾಗ ಮಾಡಿದ್ದೀನಿ. ಸ್ವಲ್ಪ ದಪ್ಪನಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಸಹ ಆ್ಯಡ್ ಮಾಡ್ಕೊಳ್ತೀನಿ. ಒಂದು ಟೊಮ್ಯಾಟೊ, ಅದು ಸಹ ಸ್ವಲ್ಪ ದಪ್ಪನಾಗೆ ಕಟ್ ಮಾಡಿದ್ದೀನಿ. ಇದೆಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. 1 ನಿಮಿಷ ಆದಮೇಲೆ ಬದನೆಕಾಯಿ ಹಾಕಿ ಟೊಮ್ಯಾಟೊ ಹಾಕಿ ನಾನಿಲ್ಲಿ 1 ಟೀ ಚಮಚದಷ್ಟು ಧನಿಯಾ ಪೌಡರು, ಹಾಗೆ 1 ಟೀ ಚಮಚದಷ್ಟು ಅಚ್ಚ ಖಾರದ ಪುಡಿ, ಅಲ್ಲಿ 2 ಹಸಿಮೆಣಸಿನಕಾಯಿ ಹಾಕಿರ್ತೀವಿ. ಸೊ ಅದನ್ನು ನೋಡಿ ಖಾರ ನೋಡಿ ನೀವು ಹಾಕ್ಕೊಳ್ಬೋದು. ಹಾಗೆ 1 ಅರ್ಧ ಟೀ ಚಮಚ ಗರಂ ಮಸಾಲ, ಇದೆಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕನಷ್ಟು ಉಪ್ಪು, ನಾನು ಕಲ್ಲುಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಪುಡಿಯಲ್ಲಿ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಆಗಿದೆ. ನಾನಿಲ್ಲಿ 1 ಕಪ್ಪಿನಷ್ಟು, ನನಗೆ 1.5 ಕಪ್ಪಿನಷ್ಟು ಅಕ್ಕಿ ತೊಗೊಂಡಿದ್ದೀನಿ. 3 ಕಪ್ ನೀರು ಹಾಕಬೇಕಾಗುತ್ತೆ. 1 ಕಪ್ಪಿನಷ್ಟು ಫಸ್ಟು ತೆಂಗಿನ ಹಾಲು ಹಾಕ್ಕೊಳ್ತೀನಿ. 2 ಕಪ್ಪಿನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಕುದಿ ಬರಲಿ. ಈಗ ನೋಡಿ, ಇಲ್ಲಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಆಲ್ರೆಡಿ ಮೊದಲೇ ಅರ್ಧ ಗಂಟೆಯಿಂದ ಅಕ್ಕಿ ನೆನೆ ಇಟ್ಟಿದ್ದೆ, ನೀರೆಲ್ಲ ತೆಗ್ದಿದ್ದೀನಿ. ಆ ನೀರನ್ನ ನಾನಿಲ್ಲಿ ಯೂಸ್ ಮಾಡಿದ್ದು. ಈಗ ಇದು ಸಹ ಅಕ್ಕಿನೂ ಸಹ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಈಗ ಅಕ್ಕಿ ಹಾಕಿದ್ದೀನಿ. ಕೊನೆಯದಾಗಿ 1 ಟೀ ಚಮಚದಷ್ಟು ನಿಂಬೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಆಗಿದೆ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಕೂಗಿಸ್ಕೊಳ್ತೀನಿ 1ರಿಂದ 2 ಶೀಟಿ. ಸೊ ಇದೀಗ ಲಿಡ್ ಕ್ಲೋಸ್ ಮಾಡಿ 1ರಿಂದ 2 ಶೀಟಿ ಕೂಗಿಸ್ಕೊಳ್ತೀನಿ. ಈಗ 2 ಶೀಟಿ ಕೂಗಿಸ್ಕೊಂಡು ಕೂಲ್ ಆಗಿದೆ ಪಲಾವು. ಇದನ್ನ ನಾನು ಸರ್ವ್ ಮಾಡ್ತೀನಿ. ಈಗ ರುಚಿಕರವಾದಂಥ ಬದನೆಕಾಯಿಂದ ಮಾಡಿರೋಂಥ ಪಲಾವ್ ಇದು. ನಾರ್ಮಲಿ ನಾವು ವಾಂಗಿಬಾತ್ ಮಾಡ್ತಾ ಇರ್ತೀವಿ. ಸೊ ಇದೊಂಥರ ಚೇಂಜ್, ಎಲ್ಲ ಒಂದೇ ಸಲ ಹಾಕಿ ಮಾಡ್ಕೊಳ್ಳೋದು. ಟೇಸ್ಟಿ ಆಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ಮತ್ತು ಬೇಗ ಒಂದೇ ಸಲ ಹಾಕಿ ಮಾಡೋದ್ರಿಂದ ಬೇಗ ಸಹ ಆಗುತ್ತೆ. ಸೊ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಬರ್ದು ಕಳಿಸಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.